ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ ಫೈನಲಿ RCB ಅವರು ಇವತ್ತಿನ ಮೊದಲನೇ ಮ್ಯಾಚ್ ಗೆದ್ದು IPL ಟೂರ್ನಿಗೆ ಒಂಥರ ಶುಭಾರಂಭ ಮಾಡಿದೆ ಅಂತಾನೆ ಹೇಳ್ಬೋದು. ಹಿಂದೆ ಒಂದು ಕಾಲ ಇತ್ತು ಗಾಯ್ಸ್, IPL ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಫಸ್ಟ್ನೇ ಮ್ಯಾಚ್ RCB ಅವರು ದೇವ್ರಿಗೆ ಬಿಡ್ತಾರೆ, ಫಸ್ಟ್ ಮ್ಯಾಚ್ ಸೋತ್ ಹೋಗ್ತಾರೆ, ಅದು ದೇವ್ರಿಗೆ ಬಿಡ್ತಾರೆ, ದಿಂಡ್ರಿಗೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇವಾಗ ಆ ಥರ ಇಲ್ಲ ಗಾಯ್ಸ್, ಚಾಂಪಿಯನ್ ಟೀಮ್ ಇದು. ಯಾಕೆಂದ್ರೆ ಹೋದ್ಸಲ ಚಾಂಪಿಯನ್ ಆಗಿ ಬಂದಿರೋಂಥ ಟೀಮ್ ಇದು RCB. ಅದರಿಂದ ಫಸ್ಟ್ನೇ ಮ್ಯಾಚ್ ಎಲ್ಲ ಯಾವ ಮ್ಯಾಚು ಸೋಲೋದಕ್ಕೆ ಆಗೋದೇ ಇಲ್ಲ, ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಗೈಸ್. ಫೈನಲಿ ಇವತ್ತು ನಮ್ಮ ಏನು ಹೈದರಾಬಾದ್ನವರು ಸಿಕ್ಕಾಪಟ್ಟೆ ಒಂದು ಮಾತುಗಳ ಮೇಲೆ ಮಾತುಗಳು ಕೊಡ್ತಾ ಇದ್ರು, RCB ವಿರುದ್ಧ ಹಂಗ್ ಹೊಡಿತೀವಿ ಹಿಂಗ್ ಹೊಡಿತೀವಿ, ಎಲ್ಲೋದ್ರಪ್ಪ 250 300 ಹೊಡೆಯೋರು, ತಟ್ಟಾಡೋಗ್ಬಿಟ್ರು ಅಂತಾನೆ ಹೇಳ್ಬೋದು ಗೈಸ್. ಜಾಕೋಬ್ ಡಫಿ ಒಂದು ಯಾವ ಥರ ಹ್ಯಾಸಲ್ವುಡ್ ಪ್ಲೇಸ್ನ ರೀಪ್ಲೇಸ್ ಮಾಡ್ತಾರೆ ಅಂದರೆ ಒಂಥರ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಫಸ್ಟ್ 3 ವಿಕೆಟು ಟ್ರಾವಿಸ್ ಹೆಡ್ಡು ಮತ್ತು ಅಭಿಷೇಕ್ ಶರ್ಮಾ ಮತ್ತೆ ಕ್ಲಾಶ್ ಒಂದು 3 ವಿಕೆಟ್ ಎತ್ತು ಬಿಸಾಕ್ಬಿಡ್ತಾರೆ, ಅಲ್ಲೇ ಒಂಥರ ಎಡೆಮುರಿ ಕಟ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಜಾಕೋಬ್ ಡಫಿ ಅವರು ಎಲ್ಲಪ್ಪ ಹೋಯ್ತು, ಸುಮ್ಮನೆ ಬಿಟ್ಟಿ ಬಿಲ್ಡಪ್ಗಳು ಹಾಕೊಳ್ಳೋದಲ್ಲ, ಮೊದಲು ಬಂದು ಮ್ಯಾಚ್ನ ಆಡಬೇಕು, ಆಮೇಲೆ ಉತ್ತರ ಕೊಡಬೇಕು. ಅಭಿಷೇಕ್ ಶರ್ಮಾ ಹೇಳ್ತಾ ಇದ್ರಲ್ಲ, RCB ಮೇಲೆ ಆಡೋದಕ್ಕೆ ನಮಗೆ ತುಂಬಾ ಇಷ್ಟ, ಅದರಲ್ಲೂ ಹೆಡ್ಗಂತೂ RCB ಮೇಲೆ 300+ ಹೊಡಿಬೇಕನ್ನೋ ಆಸೆ ಇದೆ ಅಂತ ಏನು ಅಭಿಷೇಕ್ ಶರ್ಮಾ ಹೇಳ್ತಾ ಇದ್ರು. ಎಲ್ಲೋದ್ರಪ್ಪ ಎಲ್ಲರೂ, ಇದು ನಮ್ಮ RCB ಅಂದ್ರೆ, ಮಾತಾಡೋದಲ್ಲ ಮಾಡಿ ತೋರ್ಸೋದು ನಮ್ಮ RCB ಅಂದ್ರೆ. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಏನು RCB ಅವರು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗು ಹೈದರಾಬಾದ್ಗೆ ಆಡಕ್ಕೆ ಹೇಳ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ಡು ಮತ್ತೆ ಕ್ಲಾಶನ್ನು ಬೇಗ ಔಟ್ ಆಗೋಗ್ಬಿಡ್ತಾರೆ. ಅದರಲ್ಲಿ ಯಾರಪ್ಪ ನಿತೀಶ್ ಕುಮಾರ್ ರೆಡ್ಡಿನೂ ಬೇಗ ಔಟ್ ಆಗೋಗ್ಬಿಡ್ತಾರೆ. ಈ 3 ಜನ ಔಟ್ ಆಗೋದಕ್ಕೆ ಮೇನ್ ರೀಸನ್ನೇ ಜಾಕೋಬ್ ಡಫಿ ಅಂತಾನೆ ಹೇಳ್ಬೋದು. ಹೇಸಲ್ವುಡ್ ಜಾಗ ಯಾರು ರೀಪ್ಲೇಸ್ ಮಾಡ್ತಾರೆ ಅಂತಂದ್ರೆ ಪರ್ಫೆಕ್ಟ್ ಆಗಿ ತಂದು ಕೂರಿಸಿದ್ದಾರೆ ನಮ್ಮ RCB ಮ್ಯಾನೇಜ್ಮೆಂಟ್ ಅಂತಾನೆ ಹೇಳ್ಬೋದು ಜಾಕೋಬ್ ಡಫಿ ಅವ್ರನ್ನ. ಒಟ್ಟಿನಲ್ಲಿ ಫೈನಲ್ ಆಗಿ ಇಶಾನ್ ಕಿಶನ್ ಅವರು ಸ್ವಲ್ಪ 80 ರನ್ ಹೊಡಿತಾರೆ. ಸಪೋಸ್ ಇಶಾನ್ ಕಿಶನ್ ಹೊಡೆದಿಲ್ಲ ಅಂದಿದ್ರೆ ಪಕ್ಕ ಒಂದು 150 ಹೊರಗಡೆ ಕಚ್ಕೊಳ್ಳೋರು ಅಂತ ನನ್ಗನ್ಸುತ್ತೆ. ಒಳ್ಳೆ ಶೇಪ್ ಔಟ್ ಆಗಿರೋದು. ಫೈನಲಿ SRH ಅವರು ನಮ್ಮ RCB ಅವ್ರಿಗೆ 201 ರನ್ ಟಾರ್ಗೆಟ್ ಕೊಡ್ತಾರೆ. ಒಂಥರ ಈ ರನ್ನ ಚೇಸ್ ಮಾಡ್ದಂತ ನಮ್ಮ RCB ಅವ್ರು ಯಾವ ಥರ ಚೇಸ್ ಮಾಡಿದ್ರೆ ಒಂಥರ ಬೆಣ್ಣೆಲಿ ಕೂದಲು ತೆಗಿತಾರಲ್ಲ ಗಾಯ್ಸ್, ಆ ಥರ ಚೇಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಫಿಲ್ ಸಾಲ್ಟ್ ಬೇಗ ಔಟ್ ಆದ್ರು, 2 4 ಹೊಡೆದ್ರು. ಆಮೇಲೆ ಬಂದ್ರು ನಮ್ಮ ಕನ್ನಡದ ಕಂದ ದೇವದತ್ ಪಡಿಕ್ಕಲ್ಲು, ಒಂಥರ ಫೈರ್ ಬ್ಯಾಟಿಂಗ್ ಆಡೋದು ಅಂತಾನೆ ಹೇಳ್ಬೋದು. ಜಸ್ಟ್ 21 ಬಾಲ್ಗೆ 50 ಕಂಪ್ಲೀಟ್ ಮಾಡ್ಕೊತಾರೆ. ಅಲ್ಲಿಂದ ಯಾವುದೇ ಒಂದು ತೊಂದರೆ, ಒಂದು ಟೆನ್ಷನ್ ಇರೋದಿಲ್ಲ, ಆ ಥರ ಒಂದು ದೂರ ಮಾಡ್ತಾರೆ ಅಂತಾನೆ ಹೇಳ್ಬೋದು RCB ಮ್ಯಾಚ್ ಗೆಲ್ಲೋದಕ್ಕೆ. ಒಟ್ಟಿನಲ್ಲಿ ದೇವದತ್ ಪಡಿಕ್ಕಲ್ ಒಂದು 60 ರನ್ ಹೊಡಿತಾರೆ, ಒಳ್ಳೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ RCB ಇವತ್ತಿನ ಫಸ್ಟ್ನೇ ಮ್ಯಾಚ್ ಗೆಲ್ಲೋದಕ್ಕೆ. ಅದಾದ್ಮೇಲೆ ಗಾಯ್ಸ್ ನಮ್ಮ ಕಿಂಗ್ ಕೊಹ್ಲಿ ಕಾಕ 64 ಹೊಡಿತಾರೆ, ನಾಟ್ ಔಟ್ ಆಗಿ ಉಳ್ಕೊತಾರೆ. RCB ಚೇಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಯಾರಪ್ಪ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಅಂತಾನೆ ಹೇಳ್ಬೋದು. ಕಿಂಗ್ ಕೊಹ್ಲಿ ಯಾವಾಗ ಚೇಸಿಂಗಲ್ಲಿ ಎಷ್ಟೇ ಹೊಡೆದಿರಲಿ ಇನ್ನೂ ಅವ್ರು ಕ್ರೀಸಲ್ಲಿ ಇದ್ದಾರೆ ಅಂದರೆ ಪಕ್ಕ ಮ್ಯಾಚು ಗೆದ್ದೇ ಗೆಲ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ದೇವದತ್ ಪಡಿಕ್ಕಲ್ಲು, ಅದಾದಮೇಲೆ ವಿರಾಟ್ ಕೊಹ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಇವ್ರು ಬಿಟ್ಟರೆ ಇನ್ಯಾರಪ್ಪ ಆಡಿದ್ರು ಅಂದರೆ ನಮ್ಮ RCB ಕ್ಯಾಪ್ಟನ್ ಗಾಯ್ಸ್ 12 ಬಾಲ್ಗೆ 30 ರನ್ ಹೊಡಿತಾರೆ. ಯಪ್ಪ ಏನು ಹೊಡಿತಾರೆ ಗುರು ಮನುಷ್ಯ, ಸಖತ್. ಒಳ್ಳೆ ಒಂದು ಸ್ಪಿನ್ನರ್ಗೆ ಒಳ್ಳೆ ಒಂದು ಎಬಿಲಿಟಿ, 6 ಹೊಡೆಯೋಂಥ ಎಬಿಲಿಟಿ ಸಖತ್ತಾಗಿದೆ. ಯಾರಿಗೆ ರಜತ್ ಪಟಿದಾರ್ಗೆ ಸಖತ್ತಾಗಿ ಫಿನಿಶಿಂಗ್ ಮಾಡಿಕೊಟ್ರು. ಒಂಥರ ಈಸಿಯಾಗಿ ಒಂಥರ ಬೆಣ್ಣೆಲಿ ಕೂದಲು ತೆಗೆದಂಗೆ ಇವತ್ತು ಮ್ಯಾಚ್ ಗೆದ್ರು ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಸುಮ್ಮನೆ ಇಲ್ದಿರೋ ಬಿಟ್ಟಿ ಬಿಡಪ್ಗಳೆಲ್ಲ ಕೊಟ್ಕೊಂಡು ಏನೇನು ಮಾತಾಡ್ತಿದ್ರಲ್ಲ ಅವ್ರಿಗೆಲ್ಲ ನಮ್ಮ RCB ಅವರು ಸರಿಯಾಗೊಂದು ಈ ಒಂದು ಮ್ಯಾಚ್ ಗೆಲ್ಲೋ ಮುಖಾಂತರ ಸರಿಯಾಗೊಂದು ಪಾಠ ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಗಾಯ್ಸ್, ಇವತ್ತಿನ ಮ್ಯಾಚಲ್ಲಿ ಯಾರು ಚೆನ್ನಾಗಿ ಆಡೋದು ಅಂತ ನನಗೆ ನೋಡೋಣ, ಕಮೆಂಟ್ ಮಾಡಿ. ನನಗನ್ಸುತ್ತೆ ಗಾಯ್ಸ್ ಇವತ್ತು ಫೀಲ್ಡಿಂಗ್ ಅಂತೂ ಅಲ್ಟಿ ಆಗಿತ್ತು ಅಂತಲೇ ಹೇಳ್ಬೋದು. ಫಿಲ್ ಸಾಲ್ಟು ಯಪ್ಪ ಏನು ಕ್ಯಾಚಸ್ಗಳು ಬರುವುದು, 2-3 ಕ್ಯಾಚಸ್ ಹಿಡಿತಾರೆ ಗಾಯ್ಸ್ ಫಿಲ್ ಸಾಲ್ಟ್ ಅವರು. ಮತ್ತು ದೇವದತ್ ಪಡಿಕ್ಕಲ್ 3 ಕ್ಯಾಚ್ ಹಿಡಿತಾರೆ. ಆದರೆ ಎಲ್ಲ ನೆನಪಿಸಂಗೆ ಮಾಡಿದ್ದು ಫಿಲ್ ಸಾಲ್ಟು. AB ಡಿವಿಲಿಯರ್ಸ್ ಒಂದು ಸಲ ಕ್ಯಾಚ್ ಹಿಡಿದ್ರು ಗೊತ್ತಾ 2018ರಲ್ಲಿ, ಆ ಒಂದು ಕ್ಯಾಚ್ನ ನೆನಪಿಸಿದ್ರು ಅಂತಲೇ ಹೇಳ್ಬೋದು ಫಿಲ್ ಸಾಲ್ಟ್ ಅವರು. ಸಖತ್ತಾಗಿತ್ತು. ಆ ಒಂದು ಕ್ಯಾಚ್ ಹಿಡ್ದಿಲ್ಲ ಅಂದಿದ್ರೆ ಪಕ್ಕ ಒಂದು 220 ಹಂಗೆ ಹೋಗಿರೋದು. ಆದರೂ ಆ ಒಂದು ರನ್ನ ಚೇಸ್ ಮಾಡ್ತಾಯಿದ್ರು ನಮ್ಮ RCB ಅವರು, ಯಾವುದೇ ಒಂದು ತೊಂದರೆ ಇರ್ತಿಲ್ಲ. ಆದರೆ ಫಿಲ್ ಸಾಲ್ಟ್ ಮಾತ್ರ ಇದು ಟೂರ್ನಮೆಂಟ್ ಆಫ್ ದ ಕ್ಯಾಚಸ್ ಅಂತಲೇ ಹೇಳ್ಬೋದು ಗೈಸ್. ನನ್ನ ಪ್ರಕಾರ ಅಷ್ಟು ಸಖತ್ತಾಗಿ ಕ್ಯಾಚ್ನ ತೊಗೊಂಡ್ರು ಅಂತಲೇ ಹೇಳ್ಬೋದು ಫಿಲ್ ಸಾಲ್ಟ್ ಅವರು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. RCB ಅವರು ಫೈನಲಿ ಫಸ್ಟ್ನೇ ಮ್ಯಾಚ್ ಗೆದ್ದು ಶುಭಾರಂಭ ಮಾಡಿದ್ದಾರೆ ಟೂರ್ನಮೆಂಟಲ್ಲಿ. ನಿಮ್ಗೇನು ಅನಿಸುತ್ತೆ ಇವತ್ತಿನ ಮ್ಯಾಚ್ ನೋಡಿ ಅಂತ ನನಗೆ ಕಮೆಂಟ್ ಮಾಡಿ. ಇದೇ ಥರ ಕ್ರಿಕೆಟ್ನಿಗೆ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.